ಸಿದ್ದರಾಮಯ್ಯ ಈ ರೀತಿ ಹೇಳಲು ಕಾರಣವೇನು? ಉಚಿತ ಯೋಜನೆ ಹಾಗೂ ಆಡಳಿತ ವಿರೋಧಿ ಅಲೆಯಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಕೇಳಿಬಂದ ವಿಚಾರ ಎಂದ್ರೆ ಸಿಎಂ ಬದಲಾವಣೆ ಮಾತು. ಇದೀಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವ ಮಾತು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯನವರಿಗೆ ಅನ್ನರಾಮಯ್ಯ, ಸಮರರಾಮಯ್ಯ, ನೀತಿರಾಮಯ್ಯ ಎಂದು ಕರೆಯುತ್ತಾರೆ. ಇದೀಗ ಈ ಸಾಲಿಗೆ ತ್ಯಾಗರಾಮಯ್ಯ ಅಂತ ಸೇರ್ಪಡೆಗೊಂಡಿದೆ. ಹೌದು, ಸೋನಿಯಾ ಗಾಂಧಿ ರೀತಿ ನಾವು ತ್ಯಾಗ ಮಾಡಬೇಕು ಎಂದಿದ್ದಾರೆ. 2004ರಲ್ಲಿ ಸೋನಿಯಾ ಗಾಂಧಿ ನಾನು ಪ್ರಧಾನಮಂತ್ರಿ ಆಗುವುದಿಲ್ಲ ಎಂದು ಅಧಿಕಾರದ ತ್ಯಾಗ ಮಾಡಿದ್ದರು. ಇದನ್ನು ನೆನಪಿಸಿಕೊಂಡಿರುವ ಸಿದ್ದರಾಮಯ್ಯ ನಾವು ಸೋನಿಯಾ ಅವರ ರೀತಿಯ ಹಾದಿಯಲ್ಲೇ ನಡೆಯಲು ಪ್ರಯತ್ನ ಮಾಡಬೇಕು ಎಂದಿರುವ ಮಾತು ಭಾರಿ ಕುತೂಹಲ ಮೂಡಿಸಿದೆ. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿದೆ. ಈ ವೇಳೆ ಸಿಎಂ ಈ ರೀತಿ ಹೇಳಿರುವುದು ಸಿಎಂ ಕುರ್ಚಿಯನ್ನು ಸಿದ್ದರಾಮಯ್ಯ ತ್ಯಾಗ ಮಾಡಲಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಅಧಿಕಾರ ಹಂಚಿಕೆಯ ಒಪ್ಪಂದದಂತೆ ಈ ನವೆಂಬರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಡಬೇಕು ಎಂಬ ಮಾತುಗಳು ಕೇಳಿ ಬರುತ್ತಿರುವ ಬೆನ್ನಲ್ಲೇ ಸಂಕ್ರಾಂತಿ ಸಮಯದಲ್ಲಿ ಸಿದ್ದು ಹೇಳಿರುವ ಮಾತು ನವೆಂಬರ್ ಕ್ರಾಂತಿಗೆ ಮುನ್ನುಡಿಯ ಎಂಬಂತಾಗಿದೆ. ಇದು 1 ಮಿನಿಟ್ ಪೊಲಿಟಿಕ್ಸ್.